ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ನಾ ಇವತ್ತು ಕುಕಿಂಗ್ ವ್ಲಾಗ್ ಮಾಡಾಕ್ತೀನಿ. ಅದನ್ನ ನಿಮ್ಮ ಜೋಡಿ ಶೇರ್ ಮಾಡಾಕ್ತೀನಿ. ನಾ ಏನು ಮಾಡಾಕ್ತೀನಿ ಅಂದರೆ ಇವತ್ತು ಚಿತ್ರಾನ್ನ ಮಾಡಾಕ್ತೀನಿ. ಇದಕ್ಕೆ ಏನೇನು ಬೇಕಾ ಇಂಗ್ರೀಡಿಯೆಂಟ್ಸ್ ನೋಡ್ರಿ ಇಲ್ಲಿ ಇಟ್ಕೊಂಡನೆ ಎಲ್ಲ. ಈಗ ನೋಡ್ರಿ, ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಳಕತ್ತೀನಿ. ಇದಕ್ಕೀಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಳಕತ್ತೀನಿ. ಈಗ ನೋಡ್ರಿ ಆಯಿಲ್ ಹಾಕೊನಿ. ಯಾರಿಗೆ ಇಷ್ಟ ಇಲ್ಲ ನೋಡ್ರಿ ಈ ಚಿತ್ರಾನ್ನ, ಎಲ್ಲರಿಗೂ ಇಷ್ಟ ಇರತೈತಿ. ಯಾಕಂದ್ರೆ ರಾತ್ರಿ ಮಾಡಿದ ಅನ್ನದಿಂದನೂ ಮಾಡ್ಬೋದು, ಮತ್ತು ಫ್ರೆಶ್ ಆಗಿ ರೈಸ್ ಮಾಡ್ಕೊಂಡು ಅದರಲ್ಲೇನೂ ಇದು ಚಿತ್ರಾನ್ನ ರೆಸಿಪಿ ಮಾಡ್ಬೋದು. ನಾ ಅಂತೂ ಈಗ ರೈಸ್ ಮಾಡಿ ಮಾಡಾಕ್ತೀನಿ ನೋಡ್ರಿ. ಇದಕ್ಕೆ ನೋಡ್ರಿ ಇಷ್ಟ ಶೇಂಗಾ ಹಾಕೊಳಕತ್ತೀನಿ. ನಾ ಫಸ್ಟ್ ಎಣ್ಣೆ ಕಾದ್ಮ್ಯಾಗ ನಾ ಮೊದಲ ಶೇಂಗಾ ಹಾಕೊನಿ. ನೋಡ್ರಿ, ಈಗ ಶೇಂಗಾ ಜರ ಎಣ್ಣೆಗೆ ಹುರ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ಮ್ಯಾಗ ನೋಡ್ರಿ, ಈಗ ಕಾಜು ಕಟ್ ಮಾಡಿ ಇಟ್ಕೊಂಡನಿ. ಒಂದ್ರಾಗ 2 ಪೀಸ್ ಮಾಡಿ ಇಟ್ಕೊಂಡನಿ, ಅವನ್ನ ಹಾಕೊಳಕ್ತೀನಿ ನೋಡ್ರಿ. ನಾ 1 ಕಪ್ ಆಗಷ್ಟ ಕಾಜು ಹಾಕೊಳಕ್ತೀನಿ ಇದ್ರಾಗ. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ. ಕಲರ್ ಹಂಗೆ ಚೇಂಜ್ ಆಗೋತಕ ಒಂದು ಸ್ವಲ್ಪ ಹುರ್ಕೋಬೇಕು. ಕಾಜು ಹಾಕಬೇಕು ಹಂಗೇನಿಲ್ರಿ, ನಿಮ್ಗೆ ಇದ್ರೆ ಹಾಕ್ಬೋದು, ಇರಲಿಲ್ಲ ಅಂದ್ರೆ ಹಂಗೆ ಮಾಡ್ರೂ ನಡೀತೈತಿ ಇದನ್ನು. ಈಗ ನಮ್ಮ ಕಾಜು ಕಲರ್ ಚೇಂಜ್ ಆಗ ನೋಡ್ರಿ ಹೆಂಗೆ ಕಾಣಾಕ್ತೇವೆ ಅಂತ ಹೇಳಿ. ಇದನ್ನು ಮೀಡಿಯಮ್ ಫ್ಲೇಮ್ದಾಗ ಇಟ್ಕೋಬೇಕು, ಭಾಳ ಹೈದಾಗದು ಇಟ್ಕೊಂಡು ಮಾಡೋದಿಲ್ರಿ. ಈಗ ನಾ ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿಕಾಯಿ ಹಾಕಾಕತ್ತೀನಿ ನೋಡ್ರಿ. 2 ರಿಂದ 3 ಮೆಣಸಿಕಾಯಿ ನಾ ಕಟ್ ಮಾಡಿ ಇಟ್ಕೊಂಡೀನಿ, ಅವನ್ನ ಹಾಕಾಕತ್ತೀನಿ ನೋಡ್ರಿ. ಹಾಕಿ ಈಗ ಇವನು ಒಂದು ಸ್ವಲ್ಪ ಹುರ್ಕೋಬೇಕು. ಮೆಣಸಿಕಾಯಿ ಹಾಕೋಕ್ಕಿಂತ ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗಷ್ಟ ಜೀರಿಗೆ, 1 ಟೇಬಲ್ ಸ್ಪೂನ್ ಆಗಷ್ಟ ಸಾಸಿವೆ ಹಾಕೋಬೇಕು. ಅದಾದ್ಮ್ಯಾಗ ಮೆಣಸಿಕಾಯಿ ಹಾಕೋಬೇಕ್ರಿ. ಅದನ್ನು ನಾ ಹೇಳಕ್ಕೆ ಮಾಡ್ತಿದ್ದೆ. ಈಗ ನೋಡ್ರಿ, ಮೆಣಸಿಕಾಯಿ ಹುರ್ಕೊಂಡಾದ್ಮ್ಯಾಗ ಇದಕ್ಕೆ ನಾ ಕರಿಬೇವು ಹಾಕೊಳಕತ್ತೀನಿ ನೋಡ್ರಿ. ಕರಿಬೇವು ಹಾಕೊಂಡಿದ್ದಾದ್ಮ್ಯಾಗ ನೋಡ್ರಿ, ನಾ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ 2 ರಿಂದ 3. ಅವನು ಈಗ ಆ್ಯಡ್ ಮಾಡಾಕ್ತೀನಿ. ಇವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಉಳ್ಳಾಗಡ್ಡಿನೂ ಹುರ್ಕೋಬೇಕ್ರಿ. ಯಾವುದೇ ರೆಸಿಪಿ ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿ ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದ್ರೆ ಭಾಳ ಕಚ್ಚ ಕಚ್ಚ ಹತ್ತವ್ರಿ ಬಾಯಾಗ. ಹೀಗಾಗಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ತನಕ ಒಂದು 2 ರಿಂದ 3 ನಿಮಿಷ ಹುರ್ಕೋಬೇಕು. ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತೀರಿ ನೀವು ಚಿತ್ರಾನ್ನ ರೆಸಿಪಿ? ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಈಗ ನೋಡ್ರಿ, ನಮ್ಮ ಉಳ್ಳಾಗಡ್ಡಿ ಹೆಂಗೆ ಹುರಿದಾವತ್ತ ಹೇಳಿ ನಿಮ್ಗೆ ಕಾಣಾಕ್ತೈತಿ. ಇನ್ನು ಇವ ಪೂರ್ಣ ಹುರಿದಿಲ್ಲ, ಇನ್ನೊಂದು ಅರ್ಧ ನಿಮಿಷ ಹಿಂಗೆ ಹುರ್ಕೋಬೇಕ್ರಿ. ಈಗ ನೋಡ್ರಿ ಹುರಿದಾವು ಉಳ್ಳಾಗಡ್ಡಿ. ಇದಕ್ಕೆ ನೀವು 1 ಟೇಬಲ್ ಸ್ಪೂನ್ ಆಗಷ್ಟು ಕಡಲೆಬೇಳೆನೂ ಮಿಕ್ಸ್ ಮಾಡ್ಕೋಬೋದು, ಯಾರಿಗೆ ಬೇಕಂದ್ರೆ. ನಮ್ಮಲ್ಲಿ ಯಾರು ತಿನ್ನೋದಿಲ್ಲ ಹಂಗತ ಹೇಳಿ ನಾ ಏನು ಮಿಕ್ಸ್ ಮಾಡ್ಕೊಂಡಿಲ್ಲ. ಯಾರ್ಯಾರಿಗೆ ಏನೇನು ಬೇಕು, ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಅವ್ರಿಗೆ ಹೆಂಗೆ ಟೇಸ್ಟ್ ಇರ್ತದೆ ಹಂಗೆ ಆ್ಯಡ್ ಮಾಡ್ಕೋಬೋದು. ಈಗ ನೋಡ್ರಿ, ನಾ 1 ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕೆ ಅರಿಶಿನ ಪುಡಿ ಹಾಕೊಳಕ್ತೀನಿ. ಇದನ್ನು ಈಗ ಅರಿಶಿನ ಪುಡಿ ಹಾಕಿದ್ಮ್ಯಾಗ ಒಂದು ಸ್ವಲ್ಪ ತಿರುವಾಡ್ಕೋಬೇಕು. ಅರಿಶಿನ ಪುಡಿ ಹಾಕಿ ತಿರುವಾಡಿದ್ಮ್ಯಾಗ ನೋಡ್ರಿ ಈಗ ಹೆಂಗೆ ಕಲರ್ ಕಾಣ್ತೈತೆ ಹೇಳಿ. ಇದಕ್ಕೆ ನಾವೀಗ ಫ್ರೆಶ್ ಮಾಡಿ ಇಟ್ಕೊಂಡಿರುವ ರೈಸ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ, ಅದಕ್ಕೆ ಫಸ್ಟ್ ಒಂದು ಅರ್ಧ ಚಮಚ ಆಗಷ್ಟ ನಾ ಉಪ್ಪು ಹಾಕೊಳಕತ್ತೀನಿ ಇದಕ್ಕೆ. ಯಾಕಂದ್ರೆ ಅಂದಾಗ ನಾ ಉಪ್ಪು ಹಾಕೊಂಡೇನ್ರಿ ಅನ್ನ ಮಾಡೋತ್ನಾಗ. ಈಗ ನೋಡ್ರಿ, ರೈಸ ರೆಡಿ ಆಗಿತ್ತು ನಮ್ದು. ಅದನ್ನ ಈಗ ಇದ್ರಾಗ ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳಕ್ತೀನಿ ನೋಡ್ರಿ. ಈಗ ನೋಡ್ರಿ, ಚಮಚಲ್ಲೇ ನಾ ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳಕ್ತೀನಿ. ಯಾಕಂದ್ರೆ ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳಕ ಇದೊಂದು ಸ್ವಲ್ಪ ಕಡಾಯಿ ಸಾಂದೈತೆ ಅಂತ ಹೇಳಿ ನಾ ಜರ ಜರ ಮಿಕ್ಸ್ ಮಾಡ್ಕೊಳಕ್ತೀನಿ. ಅಕ್ಕಿನ ಒಂದು ಗ್ಲಾಸ್ ಆಗಷ್ಟ ಅಕ್ಕಿ ಹಾಕಿದ್ದೀನಿ ಇದಕ್ಕೆ ಮಾಡ್ಕೋಬೇಕಂತ ಹೇಳಿ ಚಿತ್ರಾನ್ನ ಮಾಡ್ಕೊಳಕ. ನಿಮ್ಗೆ ಎಷ್ಟು ಬೇಕೋ ಅಷ್ಟ ನೀವು ಮಾಪ್ ಮಾಡಿ ಹಾಕೊಂಡ ಮಾಡ್ಕೋಬೋದು. ಈಗ ನೋಡ್ರಿ, ಎಲ್ಲ ರೈಸನ್ನ ಇದಕ್ಕೆ ಒಂದು ಕಡಾಯಿಗೆ ಸರ್ವ್ ಮಾಡ್ಕೊಂಡನಿ. ಈಗ ಇದನ್ನು ಕೆಳಗ ಮ್ಯಾಗ ಒಂದು ಸ್ವಲ್ಪ ತಿರುವಾಡಿ ತೊಗೋಬೇಕು, ಯಾಕಂದ್ರೆ ಇದು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕ್ರಿ. ಈಗ ಈ ಮಸಾಲೆ ಮಿಕ್ಸ್ ಆಗೋ ತನಕ
ಹಿಂಗೆ 1-2 ನಿಮಿಷ ಚೆನ್ನಾಗಿ ತಿರುವಾಡಿ ತೊಗೋಬೇಕು. ಆವಾಗ ನಮ್ಮ ರೈಸ್ ರೆಡಿ ಆಗ್ತೈತಿ. ನಮ್ದು ಇದು ಚಾನಲ್ ಡೈಲಿ ವ್ಲಾಗ್ಸು ಐತಿ, ಹಾಗೆ ಇದ್ರ ಜೋಡಿ ರೆಸಿಪಿಗಳು ಏನಾರೇ ಕುಕ್ಕಿಂಗು ಐತಿ. ನಿಮ್ಗೆ ಯಾರಿಗೆ ಇಂಥ ರೆಸಿಪಿ ಬೇಕು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಹಾಗೆ ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಿ ಈಗ ನಮ್ದು ರೈಸ್ ಎಲ್ಲ ತಿರುವಾಡ ಅಂತ ಹೆಂಗೆ ಕಾಣಾಕ್ತೈತೆ ಅಂತ ಹೇಳಿ. ನಮ್ಮ ಚಿತ್ರಾನ್ನ ಈಗ ರೆಡಿ ಆಗೈತಿ. ನೀವು ಹಿಂಗೆ ಸಿಂಪಲ್ಲಾಗಿ ಈ ರೆಸಿಪಿ ಮಾಡ್ಕೋಬೋದು. ಹೀಗಾಗಿ ಈ ನಮ್ಮ ಚಾನಲಾಗ ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.